ಪ್ರಯಾಗ್ರಾಜ್ನಲ್ಲಿ ಶತಮಾನದ ಮಹಾಕುಂಭಮೇಳ ನಡೀತಾ ಇದೆ. ಇವತ್ತು ಎರಡನೇ ದಿನದ ಶಾಹಿ ಸ್ನಾನ. ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಯಾಗರಾಜದ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಪ್ರಯಾಗರಾಜದ ದೃಶ್ಯ ಇದು. ಬೆಳಗ್ಗೆಯಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಿನ್ನೆಯೂ ಕೂಡ ಪುಷ್ಯ ಹುಣ್ಣಿಮೆಯ ದಿನ ಆರಂಭ ಆಯಿತು ಮಹಾಕುಂಭಮೇಳ. ನಿನ್ನೆಯೂ ಕೂಡ ಕೋಟಿಗಟ್ಟಲೆ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯವರೆಗಿನ ಲೆಕ್ಕಾಚಾರ 1.38 ಕೋಟಿ ಮಂದಿ ನಾಗಾ ಸಾಧುಗಳು ಮತ್ತು 13 ಅಖಾಡದ ಸಾಧು ಸಂತರು ದೇಶ ವಿದೇಶದಿಂದ ಭಕ್ತಾದಿಗಳು ಬಂದು ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳು ಅಮೃತ ಸ್ನಾನವನ್ನು ಮಾಡಿದ್ದಾರೆ. ಸಾಧು ಸಂತರು ಅಮೃತ ಸ್ನಾನಕ್ಕೆ ಬಾಲ್ಕಾನಂದ ಮಹಾರಾಜ್ ಚಾಲನೆಯನ್ನು ಕೊಟ್ಟಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ದೇಶದ ಮೂಲೆ ಮೂಲೆಯಿಂದ ಜನ ಬಂದಿರೋದನ್ನು ಗಮನಿಸ್ತಾ ಇದ್ದೀರಿ. ಕೋಟಿಗಟ್ಟಲೆ ಜನ. ನಿನ್ನೆ ಒಂದೇ ದಿನ 1,40,00,000ಕ್ಕೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ರು. ಇವತ್ತು ಬೆಳಗ್ಗಿನ ಲೆಕ್ಕಾಚಾರ ಅಷ್ಟೇ ಸಿಕ್ಕಿದೆ. ಸಂಜೆ ಹೊತ್ತಿಗೆ ಇದರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಮಹಾಕುಂಭಮೇಳದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಡೀ ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ಇದು. ರಿಲಿಜಿಯಸ್ ಫೆಸ್ಟಿವಲ್ ಇದು. ಇಡೀ ಜಗತ್ತಿನ ಅತಿ ದೊಡ್ಡ ರಿಲಿಜಿಯಸ್ ಫೆಸ್ಟಿವಲ್. ಅದರ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಜನ ಇದ್ದಾರೆ. ಹರ ಹರ ಮಹಾದೇವ್ ಅನ್ನುವಂಥ ಘೋಷವಾಕ್ಯ ಇಡೀ ಪ್ರಯಾಗರಾಜದಲ್ಲಿ ಕೇಳಿ ಬರ್ತಾ ಇದೆ. पत्थर और डल्लों में ಶತಮಾನದ ಮಹಾಕುಂಭಮೇಳದ ದೃಶ್ಯವನ್ನು ನೀವು ನೋಡ್ತಾ ಇರೋದು. ಒಂದೊಂದು ಅಖಾಡದ ಸಾಧು ಸಂತರ ಮೆರವಣಿಗೆ ಹೊರಡ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಆ ಕೊರೆಯೋ ಚಳಿಯ ಮಧ್ಯೆಯೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು, ಪುಣ್ಯ ಸ್ನಾನ ಮಾಡಬೇಕು ಅಂತ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಶಿವರಾತ್ರಿಯವರೆಗೂ ಕೂಡ ಈ ಮಹಾಕುಂಭಮೇಳ ನಡೆಯುತ್ತೆ. 45 ಕೋಟಿಗೂ ಅಧಿಕ ಮಂದಿ ಇಲ್ಲಿಗೆ ಭೇಟಿ ಕೊಡ್ತಾರೆ ಅನ್ನುವಂಥ ಅಂದಾಜಿದೆ. ಇದನ್ನು ಕೂಡ ದಾಟಬಹುದು. ಇಡೀ ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ಇದು. ಅದರಲ್ಲಿ ಯಾವ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಬೇರೆ ಬೇರೆ ಪಂಥಗಳು, ಬೇರೆ ಬೇರೆ ಸಿದ್ಧಾಂತಗಳು, ಬೇರೆ ಬೇರೆ ಆರಾಧನಾ ಪದ್ಧತಿ, ಇದೆಲ್ಲವನ್ನ ಕೂಡ ಹೊರತುಪಡಿಸಿ ಎಲ್ಲರೂ ಕೂಡ ಒಂದೇ ಕಡೆ ಸೇರ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಬೇಕು ಅನ್ನೋ ನಂಬಿಕೆಯೊಂದಿಗೆ 144 ವರ್ಷಗಳ ನಂತರ ಮಹಾಕುಂಭಮೇಳ ನಡೀತಾ ಇರೋದು. ಈ ಮಹಾಕುಂಭಮೇಳ ಈ ಶತಮಾನದ ಮಹಾಕುಂಭಮೇಳ. ಮುಂದಿನ ಮಹಾಕುಂಭಮೇಳದ ಸಂದರ್ಭದಲ್ಲಿ ನಾವು ನೀವು ಯಾರೂ ಇರೋದಿಲ್ಲ. ನಮಗೆ ಅವಕಾಶ ಸಿಗೋದು ಈ ಕುಂಭಮೇಳವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ. ನೋಡ್ತಾ ಇದ್ದೀರಿ,
ಯಾವ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ, ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಒಟ್ಟು 13 ಅಖಾಡಗಳು, ಸಾಧು ಸಂತರ 13 ಅಖಾಡಗಳು. ಅದರಲ್ಲಿ ಶೈವ ವೈಷ್ಣವ ಅಖಾಡಗಳು, ಜೊತೆಗೆ ಸಿಖ್ಖರ ಅಖಾಡ, ಕಿನ್ನರ ಅಖಾಡ, ಇತ್ತೀಚೆಗಷ್ಟೇ ಕಿನ್ನರ ಅಖಾಡವೂ ಕೂಡ ಸೇರ್ಪಡೆಯಾಗಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದೆ. ಪ್ರಯಾಗ್ರಾಜ್ನಲ್ಲಿ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳವಾದಂತಹ ಮಹಾಕುಂಭ ಮೇಳ ನಡೀತಾ ಇದೆ. ಇದು 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ. ಮುಖ್ಯವಾಗಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲಿಕ್ಕೆ ದೇಶ ವಿದೇಶಗಳಿಂದ ಜನ ಬಂದಿದ್ದಾರೆ. 45 ದಿನಗಳ ಕಾಲ ನಡೆಯುವ ಮಹಾಕುಂಭ ಮೇಳದಲ್ಲಿ 40 ಕೋಟಿ ಜನ ಮತ್ತು ಭಕ್ತಾದಿಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಈಗ ಮುಖ್ಯವಾಗಿ ನಿನ್ನೆಯಿಂದ ಪ್ರಾರಂಭವಾಗಿರುವ ಮಹಾಕುಂಭ ಮೇಳದಲ್ಲಿ ನಿನ್ನೆ ಒಂದೇ ದಿನ 1.5 ಕೋಟಿಯಷ್ಟು ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿದ್ದಾರೆ, ಶಾಹಿ ಸ್ನಾನವನ್ನ ಮಾಡಿದ್ದಾರೆ. ಇವತ್ತು ಮಕರ ಸಂಕ್ರಾಂತಿಯ ಶುಭ ದಿನವಾದ ಇಂದು ಅಮೃತ ಸ್ನಾನವನ್ನು ಕೂಡ ಲಕ್ಷಾಂತರ ಮಂದಿ ಮುಂಜಾನೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಮೊದಲಿಗೆ ಈ ಸಂಗಮದಲ್ಲಿ ಅಮೃತ ಸ್ನಾನವನ್ನ ಮಾಡಲಿಕ್ಕೆ ಅಖಾಡಗಳ ಮುಖ್ಯಸ್ಥರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಅಖಾಡಗಳ ಸಾಧು ಸಂತರು, ಸ್ವಾಮೀಜಿಗಳು ಅಮೃತ ಸ್ನಾನವನ್ನ ಮಾಡಿದ ಬಳಿಕ ಜನಸಾಮಾನ್ಯರಿಗೆ, ಭಕ್ತಾದಿಗಳಿಗೆ ಅಮೃತ ಸ್ನಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ಈಗ ನೀಡಲಾಗ್ತಾ ಇದೆ. ಈಗ ನಾವು ಪ್ರಯಾಗ್ರಾಜ್ನ ಯಮುನಾ ನದಿನಲ್ಲಿ ದೋಣಿನಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲಹಾಬಾದ್ ನಲ್ಲಿ ನದಿನಲ್ಲಿ ಈಗ ಈ ರೀತಿಯಾಗಿ ದೋಣಿನಲ್ಲಿ ಸಂಚಾರವನ್ನ ಮಾಡ್ತಾರೆ, ಸಂಗಮವನ್ನ ತಲುಪ್ತಾರೆ, ಸಂಗಮದಲ್ಲಿ ಅಮೃತ ಸ್ನಾನವನ್ನ ಮಾಡ್ತಾರೆ. ಈ ಮಹಾಕುಂಭ ಮೇಳದಲ್ಲಿ ಈಗ ಮುಖ್ಯವಾಗಿ ಜನವರಿ 14ರಂದು, ಜೊತೆಗೆ ಜನವರಿ 29 ಮತ್ತು ಫೆಬ್ರವರಿ 3ರಂದು 3 ದಿನಗಳ ಕಾಲ ಅಮೃತ ಸ್ನಾನವನ್ನ ಮಾಡಲಾಗುತ್ತೆ. ಜನವರಿ 29ರಂದು ಕೂಡ ಕೋಟಿಗಟ್ಟಲೆ ಜನ ಅಮೃತ ಸ್ನಾನವನ್ನ ಮಾಡ್ಲಿಕ್ಕೋಸ್ಕರ ಈ ಪ್ರಯಾಗ್ರಾಜ್ಗೆ ಬರ್ತಾರೆ. ಇಲ್ಲಿ ತಾವು ನೋಡಬಹುದು, ಯಮುನಾ ನದಿಯ 2 ಕಡೆಗಳಲ್ಲೂ ಕೂಡ ಟೆಂಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಪ್ರತಿನಿತ್ಯ 1 ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು, ಭಕ್ತಾದಿಗಳು ಬಂದು ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸೋದ್ರಿಂದಾಗಿ ಅವರ ಅನುಕೂಲಕ್ಕಾಗಿ, ಅವರ ವಾಸ್ತವ್ಯಕ್ಕಾಗಿ, ತಂಗ್ಲಿಕ್ಕಾಗಿನೇ ಇಲ್ಲಿ ಯಮುನಾ ನದಿಯ 2 ಕಡೆಗಳಲ್ಲೂ ಕೂಡ ಟೆಂಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಮೂಲ ಸೌಕರ್ಯಗಳನ್ನ ಈ ಟೆಂಟ್ ಗಳಿಗೆ ನೀಡಲಾಗಿದೆ. ಜೊತೆಗೆ ಈಗ ಪ್ರಯಾಗ್ರಾಜ್ ಕೂಡ ಜನಸಾಮಾನ್ಯರು ಮತ್ತು ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇದೆ. ಕೇವಲ ಭಾರತದ ಜನರು ಮಾತ್ರ ಅಲ್ಲದೆ ವಿದೇಶಗಳಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಭಾರತದ ಅತಿದೊಡ್ಡ ಧಾರ್ಮಿಕ ಉತ್ಸವ ಇದು ಮತ್ತು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳ. ಪ್ರಯಾಗ್ರಾಜ್ನ ಜಿಲ್ಲಾಡಳಿತ ಕೂಡ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಭಕ್ತಾದಿಗಳಿಗೆ ಮಾಡಿದೆ. ಕ್ಯಾಮರಾಮನ್ ಬೈರೇಶ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.